ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದಿನ ಪ್ರಿಪ್ರೇಷನ್, ಈಗ TET ಆಯಿತು, TET ನಂತರ ನೀವು GPSTR ಅಥವಾ ಹೈಸ್ಕೂಲ್ ನೇಮಕಾತಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ಮತ್ತು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಪೇಯ್ಡ್ ಕ್ಲಾಸ್ಗೆ ಜಾಯ್ನ್ ಆಗಿದ್ರು ಅವರು ತಮ್ಮ ಅಂಕಗಳನ್ನು ನನ್ನೊತ್ತಿಗೆ ಶೇರ್ ಮಾಡಿದ್ದಾರೆ. ಸೊ ಈ ಅಂಕಗಳು ಅವರಿಗಷ್ಟೇ ಅಲ್ಲ, ನೀವು ನೆನ್ಪಿಟ್ಕೊಳ್ಳಿ, ಇದು ಅವರ ಒಂದು ನಾನು ಹೇಳಿದ್ದೆ ಅಂತಲ್ಲ, ನಾನು ಪಾಠ ಮಾಡಿದ್ದೆ ಅಂತಲ್ಲ, ಅವರ ಒಂದು ಪ್ರಾಮಾಣಿಕ ಪ್ರಯತ್ನ, ಒಳ್ಳೆ ಎಫರ್ಟ್ ಅವರಿಗೆ ಅಂಕಗಳನ್ನು ತಂದುಕೊಟ್ಟಿದೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಗಿದ್ದೇನಪ್ಪ ಅಂದರೆ, ನನ್ನ ಒಂದು ಸ್ಟೂಡೆಂಟ್ಸ್ ಹೆಚ್ಚಿಗೆ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಭಾಳಷ್ಟು ಜನ 100 ಮೇಲೆ ತೊಗೊಂಡಿದ್ದಾರೆ. ಫಸ್ಟ್ ಅಟೆಂಪ್ಟಲ್ಲಿ ಕೂಡ ಪಾಸ್ ಆಗಿದ್ದಾರೆ ನೋಡಿ. ಸೊ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದಕ್ಕೆ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಆ ಒಂದು ಖುಷಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನಾನಿಲ್ಲಿ ಬಂದಿದ್ದೀನಿ. ಸಾಕಷ್ಟು ಜನ, ಮೋರ್ ದ್ಯಾನ್ 70% ಎಲಿಜಿಬಲ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಜನ ರಿಪ್ಲೈ ಮಾಡಿಲ್ಲ. ಅದರಲ್ಲಿ ನಾನು ಇನ್ನೂ ಕೌಂಟ್ ಮಾಡೋದಾದರೆ, ಅಂದರೆ ಪೇಪರ್ 1 ಪೇಪರ್ 2 ಕಂಪೇರ್ ಮಾಡಿದರೆ 70%ಗಿಂತ ಜಾಸ್ತಿ ಎಲಿಜಿಬಲ್ ಆಗಿದ್ದಾರೆ. ಇನ್ನು ಟೋಟಲ್ 1 ಪೇಪರ್ ಆದರೂ ಎಲಿಜಿಬಲ್ ಅಂದರೆ ಮೋರ್ ದ್ಯಾನ್ 80% ಆಗಿದ್ದಾರೆ. ಅವರು ನೀವು ನೋಡ್ಬೋದು 80 to 90%. ಕೆಲವರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು ಕೂಡ ಪಾಸ್ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ತುಂಬ ಖುಷಿ ಆಯಿತು. ಹಾಗಾಗಿ ಈ ಒಂದು ಸಂಭ್ರಮವನ್ನು ನಿಮ್ಮೊಟ್ಟಿಗೂ ಕೂಡ ನಾನು ಹಂಚ್ಕೊಳ್ಬೇಕು ಅಂತ. ನೋಡಿ, ಪೇಪರ್ 1 115, ಪೇಪರ್ 2 105 ಅಂಕಗಳು. ಸೈನ್ಸ್ನಲ್ಲಿ ಅಷ್ಟು ಈಸಿ ಇಲ್ಲ, ಹಾಗಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಿ. 109 ಮತ್ತು 95 ಅಂಕಗಳು, ಒಳ್ಳೆ ಒಂದು ಅಂಕಗಳನ್ನು ತೊಗೊಂಡಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದೆಲ್ಲ ಅವರ ಒಂದು ಪ್ರಾಮಾಣಿಕ ಪ್ರಯತ್ನ. 110 104 ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿರೋದು ನನಗೂ ಕೂಡ ಖುಷಿ. ಸೊ ಸಾಕಷ್ಟು ಜನ, ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ 100ನ್ನು ಕ್ರಾಸ್ ಮಾಡಿರೋದು ನನಗೆ ಭಾಳಷ್ಟು ಖುಷಿಯನ್ನು ಕೊಡುತ್ತೆ. 112 ಮತ್ತು 117. ಒಬ್ಬರು ಮೇಡಮ್ ನನಗೆ ಕಾಲ್ ಮಾಡಿದ್ರು, ಸರ್ ನಾನು ಅಲ್ಲಿ ಆಪ್ಷನ್ಸನ್ನು ಚೆಕ್ ಮಾಡೋದು ತಪ್ಪು ಮಾಡಿದ್ದೀನಿ, ಇಲ್ಲ ಅಂದಿದ್ರೆ ನೀವು ಹೇಳ್ದಂಗೆ ಟೈಮ್ ಮ್ಯಾನೇಜ್ಮೆಂಟು ಮತ್ತು OMR ಶೀಟಲ್ಲಿ ಶೇಡ್ ಮಾಡುವಾಗ ಜಾಗರೂಕತೆಯಿಂದ ಇದ್ದಿದ್ರೆ ಇನ್ನಷ್ಟು ಮಾರ್ಕ್ಸ್ ಬರ್ತಾ ಇತ್ತು ಅಂತ. ಆದರೂ ಕೂಡ ಅವರಿಗೆ 115 ಮತ್ತು 114 ಅಂಕಗಳು ಬಂದಿದೆ. ಸೊ ನಾನು ಕೂಡ ನಿಮ್ಮ ವ್ಯೂವರ್ಸಿಗೆ ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಅದನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕೇಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಸಾಕಷ್ಟು ಜನ ತಮ್ಮ ಸಜೆಷನ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ತಮ್ಮ ಡೌಟ್ಗಳನ್ನು ಕೇಳಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ಸಿಂಪಲ್, ನೀವು ಇಷ್ಟೇ, ಒಟ್ಟು ಏನಿಲ್ಲ, ಪರೀಕ್ಷೆಗೆ ಪ್ರಾಮಾಣಿಕ ಪ್ರಯತ್ನ ಬೇಕು. ಅದು ಏನಿದೆ ಆ ಒಂದು ಪ್ರಯತ್ನ ನೀವು ಎಷ್ಟು ಹಾಕಿದಿರಿ ಅದ್ರ ಮೇಲೆ ನಿಮ್ಮ ಒಂದು ಅಂಕಗಳ ನಿರ್ಧಾರ ಆಗಿರುತ್ತೆ. ಮ್ಯಾಥ್ಸ್ ಅಂತಕ್ಕಂಥದ್ದು ಡಿಫಿಕಲ್ಟ್ ಅಂತ ನಾವು ಅಂದ್ಕೊಂಡಿದ್ವಿ. ನೀವು ಪಾಠ ಮಾಡುವಾಗ ನೀವು ಹೇಳುವಂಥದ್ದನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಅಲ್ಲಿ ನನಗೆ ಅಂಕಗಳು ಹೋಯ್ತು ಅಂತ ಸಾಕಷ್ಟು ಜನ ಕೂಡ ಗೈಡ್ ಮಾಡಿದ್ರಿ. ಎಸ್, ಓಕೆ, ಪರವಾಗಿಲ್ಲ, ನಿಮ್ಮ ಎಫರ್ಟ್ ಚೆನ್ನಾಗಿತ್ತು. ಹಾಗಾಗಿ ನೀವು ಇನ್ನೂ ಸಾಕಷ್ಟು ಜನ, ನಾನು ಹೀಗೆ ತೋರಿಸ್ತಾ ಹೋದರೆ ಸಮಯ ಕಡಿಮೆ ಆಗ್ತದೇನೋ ಅಂತ ಅನಿಸುತ್ತೆ, ಚೆನ್ನಾಗಿ ಅಂಕಗಳನ್ನ ತಗೊಂಡಿದ್ರು. ನನಗೂ ಕೂಡ ತುಂಬ ಒಂದು ಖುಷಿ ಆಯಿತು. ಹಾಗೆ ಸಾಕಷ್ಟು ಜನ ಸಜೆಷನ್ಸನ್ನು ಕೂಡ ಕೊಟ್ಟಿದ್ದೀರಿ. ಹಾಗೆ GPSTR ಕ್ಲಾಸಸನ್ನು ಮಾಡಿ ಅಂತ ಹೇಳಿದ್ದೀನಿ. ಬಟ್ ನಾನು ನಿಮ್ಮ ಒಟ್ಟಿಗೆ ಇರ್ತೇನೆ. ಕ್ಲಾಸಸ್ ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಸಪೋರ್ಟ್ ಅಂತೂ ಖಂಡಿತ ಮಾಡ್ತೇನೆ. ಇನ್ ಕೇಸ್ ನಾನು ಪೇಯ್ಡ್ ಕ್ಲಾಸ್ ಮಾಡಲಿಲ್ಲ ಅಂದರೆ ನಿಮಗೆ ನಾನು ಫ್ರೀ ಇದ್ದಾಗ ಫ್ರೀ ಕ್ಲಾಸಸ್ ಆದರೂ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅದು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು, 2 ಪೇಪರಲ್ಲಿ ಇವರು 100 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಹಾಗೆ ಇವರು 109 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಇನ್ನೂ ನಾನು ನಿಮ್ಗೆ ತೋರಿಸ್ತಾ ಇದ್ದರೆ ಇವತ್ತು ಸಂಜೆವರೆಗೂ ಆಗೋದಿಲ್ಲ, N ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನೀವು ಇನ್ನಷ್ಟು ಚೆನ್ನಾಗಿ ವರ್ಕ್ ಮಾಡಿ. ಮತ್ತು GPSTRಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಈ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈಗ. ಹಾಗಾಗಿ ಯಾರೆಲ್ಲ ಜಾಯ್ನ್ ಆಗಿದ್ರಿ ಪೇಯ್ಡ್ ಕ್ಲಾಸ್ಗೆ, ಅಥವಾ ಯಾರೆಲ್ಲ ಯೂಟ್ಯೂಬಲ್ಲಿ ಕ್ಲಾಸಸನ್ನು ವಾಚ್ ಮಾಡಿದ್ರಿ, ಸೊ ನಿಮ್ಮೆಲ್ಲರಿಗೂ ಕೂಡ, ಮತ್ತು ಯಾರೆಲ್ಲ ಅಭಿನಂದನೆಗಳನ್ನು ತಿಳಿಸಿದ್ರಿ ಮತ್ತು ಕಮೆಂಟ್ಸ್ಗಳನ್ನು ಕೂಡ ಸಾಕಷ್ಟು ಮಾಡಿದ್ರಿ. ಎಸ್ ಫ್ರೆಂಡ್ಸ್, ನೀವು ಅಧಿಕೃತವಾದ ಕೀ ಆನ್ಸರನ್ನು ಬಿಟ್ಟಾಗ ನಾನು ನಿಮಗೆ ಹೇಳಿದ್ದೆ ಕಮೆಂಟ್ ಮಾಡಿ ಅಂತ. ಇನ್ನೂ ಸಾಕಷ್ಟು ನನ್ನ ಕಡೆ ಮಾಹಿತಿ ಇದೆ, ಆದರೂ ಕೂಡ ಒಂದು ಸರಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಚೆನ್ನಾಗಿ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಜನ, ಅಂದರೆ ಸುಮಾರು ಎಷ್ಟು N ನಂಬರ್ ಆಫ್ ಕಮೆಂಟ್ಸ್ ಇದ್ದಾವೆ. ಸೊ ನನಗೆ ಅದನ್ನು ನಿಮಗೆ ಫಾಸ್ಟಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಕೆಲವರು ಸ್ವಲ್ಪ ಅದರಲ್ಲಿ ಮಿಸ್ ಆಗಿದೆ ಅಂತ ಹೇಳಿದ್ರಿ, ನಿರಾಶೆ ಆಗಬೇಡಿ. ಖಂಡಿತ ನಿಮಗೆ ಇನ್ನೂ ಅವಕಾಶ ಇದೆ. ಇನ್ನು 6 ಮಂತ್ಸ್ಗೊಂದ್ಸರಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಸ್ಕೋರನ್ನು ಕೂಡ ಹೆಚ್ಚು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಕೆಲವೊಬ್ಬರು ಡೌಟ್ಸನ್ನು ಕೂಡ ಕೇಳಿದ್ರಿ, ಸರ್ ಸೈನ್ಸಲ್ಲಿ ಈ ಥರ ಕ್ವಶನ್ಸ್ ಇದ್ದಾವೆ ಅಂತ. ಓಕೆ, ನೋ ಪ್ರಾಬ್ಲಮ್. ನೀವು ಇದರಲ್ಲಿ ನಿಮ್ಗೆ ಯಾವುದು ಕೂಡ ನಾನು ಎಡಿಟ್ ಮಾಡಿಲ್ಲ, ಯಾವುದು ನೋಡಲಿಕ್ಕೂ ನನಗೆ ಸಮಯ ಇಲ್ಲ. ಇಲ್ಲಿಂದ ಆ್ಯಕ್ಚುಲಿ ಇಷ್ಟು ಒಂದು ಕಮೆಂಟ್ಸ್ಗಳಿದ್ದಾವೆ. ಇದರಲ್ಲಿ ಇನ್ನಷ್ಟು ಕಮೆಂಟ್ಸ್ಗಳನ್ನು ನಾನು ನೋಡಬೇಕು.
ಆದರೂ ಕೂಡ ನಿಮ್ಮ ಒಂದು ಈ ಖುಷಿಯನ್ನು ನನ್ನೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರಯತ್ನದಿಂದ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳ್ತಾ ಮುಂದಿನ ಸಿದ್ಧತೆ ಹೇಗೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, GPSTR ಅಲ್ಲಿ ನೀವು ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ, ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ 6ರಿಂದ ನಿಮಗೆ ನೆನಪಿರಲಿ ಯಾವ ಥರ ಸಿದ್ಧತೆಯನ್ನು ಮಾಡಿ 6ರಿಂದ 8ನೇ ತರಗತಿಗೆ ಅಥವಾ 1ರಿಂದ 5ನೇ ತರಗತಿಗೆ ನೀವು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಒಂದಷ್ಟು ಕ್ವಶನ್ಸ್ ಯಾವ ರೀತಿ ಬರ್ಬೋದು, ಅಂದರೆ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅಂತ. ನೀವು 6ರಿಂದ 8ನೇ ತರಗತಿಗೆ ನೀವು ಪರೀಕ್ಷೆಯನ್ನು ಬರಿತಾ ಇದ್ದರೆ ಒಂದು ಮಾಹಿತಿಯನ್ನು ಹೇಳ್ತೀನಿ. GPSTR ಅಂತ ಹೇಳಿ ಕರಿತೀವಿ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್. ಅದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಪತ್ರಿಕೆ 3 ಪತ್ರಿಕೆಗಳಿರುತ್ತೆ. ಅದರಲ್ಲಿ ಲ್ಯಾಂಗ್ವೇಜ್ ಟೀಚರ್ಸಿಗೆ, ಅಂದರೆ ಇಂಗ್ಲೀಷ್ ಟೀಚರ್ಗೆ ಮಾತ್ರ ಪತ್ರಿಕೆ 3 ಇರೋದಿಲ್ಲ, ಇನ್ನು ಪತ್ರಿಕೆ 2 ಮಾತ್ರನೇ ಇರುತ್ತೆ. ಉಳಿದಂತೆ ಎಲ್ಲರಿಗೂ ಕಾಮನ್ ಇರುತ್ತೆ. ಆದರೆ ಕಾಮನ್ ಪೇಪರ್ ಯಾವುದು ಅದನ್ನು ಮೊದಲು ನೋಡೋಣ. ಪೇಪರ್ 1 ಇದು ಜನರಲ್ ಆಗಿ ಇರುತ್ತೆ. ಮಾರ್ಕ್ಸ್ ನೋಡಿ, ಕನ್ನಡ ಸಾಮಾನ್ಯ ಕನ್ನಡ ಇರುತ್ತೆ. ಅದು ಬಂದು ನಿಮಗೆ ಒಟ್ಟು 25 ಅಂಕಗಳಿಗಿರುತ್ತೆ. ಓಕೆ, ಆಂಗ್ಲ ಭಾಷೆ ಅದಕ್ಕೆ ಸಂಬಂಧಪಟ್ಟಂತೆ 25 ಅಂಕ. ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳು 25 ಅಂಕ. ಶೈಕ್ಷಣಿಕ ಮನೋವಿಜ್ಞಾನ ಅದರಲ್ಲಿ CDP ಅಂತ ಏನು ಕರಿತೀರಿ 50 ಅಂಕಗಳಿಗಿರುತ್ತೆ. ಸ್ವಲ್ಪ ಅದು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಹಾಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ. ಗಣಕಯಂತ್ರ ಪ್ರಬುದ್ಧತೆ 10 ಅಂಕಗಳಿಗೆ. ಒಟ್ಟು 150 ಅಂಕಗಳಿಗೆ ಪತ್ರಿಕೆ 1 ಇರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಇದು ಪತ್ರಿಕೆ 1 ಎಲ್ಲರಿಗೂ ಕೂಡ, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ನಿಮ್ಮ ಸಮಾಜ ವಿಜ್ಞಾನ ಆಗಿರ್ಬೋದು, ಗಣಿತ ವಿಜ್ಞಾನ ಆಗಿರ್ಬೋದು, ಎಲ್ಲರಿಗೂ ಕೂಡ ಇರುತ್ತೆ. ಹಾಗೆ ಮುಂದಿನ ರಿಕ್ರೂಟ್ಮೆಂಟಲ್ಲಿ CBZ ಆಗಿರ್ಬೋದು, ಮತ್ತು ಇನ್ಯಾರಿಗಾದ್ರೂ ಪರ್ಮಿಷನ್ ಕೊಡ್ತಾರಾ ಅಥವಾ ಇಂಜಿನಿಯರಿಂಗ್ BEd ಆಗಿರೋರಿಗೆ ಕೊಡ್ತಾರಾ, ಸೊ ಅದೆಲ್ಲ ರಿಕ್ರೂಟ್ಮೆಂಟ್ವರೆಗೂ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇನ್ ಕೇಸ್ ಅಷ್ಟರೊಳಗೆ ಅಪ್ಡೇಟ್ ಆದರೆ ನಿಮಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಅಧಿಕೃತವಾಗಿ ಬರಬಹುದು. ಆದರೆ ಇದು ಕಾಮನ್ ಪೇಪರ್, ಎಲ್ಲರಿಗೂ ಕೂಡ ಪತ್ರಿಕೆ 1 ಇರುತ್ತೆ. ಇದರಲ್ಲಿ ಯಾವುದೇ ಎಲಿಜಿಬಿಲಿಟಿ ಇಲ್ಲ. ನೀವು 150ಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತೀರೋ ಅಷ್ಟು ಒಳ್ಳೆಯದು. ನೀವು ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನನ್ನ ತರಗತಿಯಲ್ಲಿ ಇಂದಿನ ಪ್ಲೇ ಲಿಸ್ಟಲ್ಲಿದೆ, ನೀವು ಅದು ನೋಡ್ಬೋದು. TM ಲರ್ನಿಂಗ್ ಸೆಂಟರಲ್ಲಿ ಒಂದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಗಣಕಯಂತ್ರಕ್ಕೆ, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ, ಇವೆಲ್ಲವೂ ಕೂಡ ಅಲ್ಲಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಇಂದಿನ ಕ್ವಶನ್ ಪೇಪರ್ ವಿತ್ ಸಮ್ ಆಫ್ ದ ಕ್ಲಾಸಸ್ ಕೂಡ ಇದ್ದಾವೆ. ಅವನ್ನ ನೀವು ವಾಚ್ ಮಾಡಿ GPSTRಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೋದು. ಇದು ಪತ್ರಿಕೆ 1 ಎಲ್ಲರಿಗೂ ಕೂಡ ಕಾಮನ್. ಇದು ಯಾವುದೇ ಎಲಿಜಿಬಿಲಿಟಿ ಇಲ್ಲ. ಇದರಲ್ಲಿ ನೀವು ಎಷ್ಟು ತೊಗೊತೀರೋ ಅದು ಕನ್ಸಿಡರ್ ಆಗುತ್ತೆ. ಏನಕ್ಕೆ? ನಿಮ್ಮ ಒಂದು ಅಂಕಗಳಿಗೆ, ಟೋಟಲ್ ಅಂಕಗಳಿಗೆ. ಈಗ ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥದ್ದು ಪೇಪರ್ 2 ಆಂಗ್ಲ ಭಾಷಾ ಶಿಕ್ಷಕರಿಗೆ, ವಿಜ್ಞಾನ ಶಿಕ್ಷಕರಿಗೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಅಂತ ಇದೆ. ಇದರಲ್ಲಿ ನಿಮಗೆ 50 ಅಂಕಕ್ಕೆ OMR ಅಲ್ಲಿ ಸಾಲ್ವ್ ಮಾಡುವಂಥದ್ದನ್ನು ಕೊಟ್ಟಿರ್ತಾರೆ. ಇನ್ನು ಉಳಿದಂತೆ ವಿವರಣಾತ್ಮಕ ಪ್ರಶ್ನೆಗಳಿಗೆ 100 ಅಂಕಕ್ಕೆ ಕೊಟ್ಟಿರ್ತಾರೆ. ಒಟ್ಟು 150ಕ್ಕೆ ನೀವೇನು ಮಾಡಬೇಕು, 50% ಅಂದರೆ 75 ಅಂಕಗಳನ್ನು ತಗೊಳ್ಳೇಬೇಕು ಸ್ನೇಹಿತರೆ. ಸೊ ಇದು ಎಲ್ಲರೂ ಅಷ್ಟೇ ಕಾಮನ್, ನಮಗೆ ಇಷ್ಟು ನಿಮಗಿಷ್ಟು ಅಂತ ಇಲ್ಲ. 75 ಮಾರ್ಕ್ಸ್ ಕಡ್ಡಾಯವಾಗಿ. ಇದು ಯಾವುದೇ ಕೆಟಗರಿಗೆ ರಿಸರ್ವೇಷನ್ ಇರೋದಿಲ್ಲ. ಅಂದರೆ ನೀವು ಇದರಲ್ಲಿ ಜಾಸ್ತಿ ತೊಗೊಂಡು ಇದರಲ್ಲಿ ಒಂದು 30 ತೊಗೊಂಡು ಇದರಲ್ಲಿ ಒಂದು 45 ತೊಗೋಬೋದು. ಅಥವಾ ನೀವು ಮೊದಲನೇ ಪೇಪರಲ್ಲೇ ಜಾಸ್ತಿ, ಸೆಕೆಂಡ್ ಪೇಪರಲ್ಲಿ ಕಡಿಮೆ, ಎಷ್ಟಾರು ತೊಗೊಳ್ಳಿ, ಓವರಾಲು 75 ಅಂಕಗಳಿರಬೇಕು. ಹಾಗಾಗಿ ನಿಮ್ಮ ವಿಷಯ ಏನಾದರೂ ಇಲ್ಲಿ 74 ಬಂತು ಅಂದರೆ ಆಗೋದಿಲ್ಲ. ಸೊ ಇದಕ್ಕೆ ಕಂಪಲ್ಸರಿಯಾಗಿ ನೀವು ಯಾವುದೇ ವಿಷಯದ ಶಿಕ್ಷಕರು ಆಯಾ ವಿಷಯದ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಮಾದರಿ 50 ಪ್ರಶ್ನೆಗಳು, ಇನ್ನು ರೈಟಿಂಗ್ ವಿವರಣಾತ್ಮಕ ಮಾದರಿ 2 ಅಂಕಕ್ಕೆ, 1 ಅಂಕಕ್ಕೆ ಮತ್ತು 3 ಅಂಕದ ಪ್ರಶ್ನೆಗಳಿರುತ್ತೆ ಪರೀಕ್ಷೆಯಲ್ಲಿ. ಇದು ಸಮಾಜ ವಿಜ್ಞಾನ, ಗಣಿತ, ಇಂಗ್ಲೀಷ್ ಯಾವುದೇ ಆಗಿರ್ಬೋದು. ಇದರಲ್ಲಿ ಎಲಿಜಿಬಿಲಿಟಿ 75 ಅಂಕಗಳು ಬರಲೇಬೇಕು. ಇಲ್ಲಿ ನೀವು ಎಲಿಜಿಬಲ್ ಆದರೆ ಅಂದರೆ ಪಕ್ಕಾ ಜಾಬು. ಅದರಲ್ಲಿ ಎಸ್ಪೆಷಲಿ ಇಂಗ್ಲೀಷ್ ಮತ್ತು ಗಣಿತ ವಿಷಯದವರಿಗೆ ಸಾಕಷ್ಟು ವೇಕೆನ್ಸಿ ಇದ್ದಾವೆ. ನಿಮಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಯಶಸ್ಸು ಆಗುತ್ತೆ. ಇನ್ನು ಸೋಷಿಯಲ್ ಅವರಿಗೆ ಈ ಸರಿ ಪೋಸ್ಟ್ಗಳು ಕೂಡ ಬರುತ್ತೆ. ನೀವು ಕೂಡ ಚೆನ್ನಾಗಿ ಎಫರ್ಟನ್ನು ಹಾಕಿ, ಯಾಕಂದರೆ ನಿಮಗೆ ತುಂಬ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನೀವು ಅಂಕಗಳನ್ನು ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಎಲಿಜಿಬಲ್ ಅಷ್ಟೇ ಅಲ್ಲ, ನೀವು 100ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ತೊಗೋಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಪರೀಕ್ಷೆ ಅಂತ ಇದೆ. ಇದು ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರಿಗೆ, ಇಂಗ್ಲೀಷ್ ಶಿಕ್ಷಕರಿಗೆ ಇಲ್ಲ. ಓಕೆನಾ, ಅವರಿಗೆ 2 ಪೇಪರ್ ಇರುತ್ತೆ. ಇದು ಇವರಿಗೆ ಸಪರೇಟ್ ಇರತಕ್ಕಂಥ ಒಂದು ಪತ್ರಿಕೆ. ಇದು ಇದರಲ್ಲಿ ನೀವು ಎಲಿಜಿಬಲ್ ಆಗಲೇಬೇಕು. 60 ಅಂಕಗಳನ್ನು, ಅಂದರೆ 100 ಅಂಕಕ್ಕೆ ನೀವು ಕನ್ನಡ ವಿಷಯದಲ್ಲಿ 60 ಅಂಕಗಳನ್ನು ತಗೊಳ್ಳೇಬೇಕು. ಇಲ್ಲೂ ಕೂಡ ಕಂಪಲ್ಸರಿ ಎಲಿಜಿಬಿಲಿಟಿಯನ್ನು ನೀವು ಮಾಡಬೇಕು. ಹಾಗಾಗಿ ಈ ಒಂದು ಕ್ರೈಟೀರಿಯಾ, ಈ 3 ಪತ್ರಿಕೆಗಳಲ್ಲಿ ನೀವು ತಗೊಂಡಿರ್ತಕ್ಕಂಥ ಅಂಕಗಳನ್ನು ನಿಮ್ಮ ಮಾಡಿ ಪರ್ಸೆಂಟೇಜನ್ನು ತಗೊಳ್ತಾರೆ. ಸೊ ಅದ್ರ ಮೇಲೆ ನಿಮ್ಮ ನೇಮಕಾತಿ ನಿರ್ಧಾರ ಆಗಿರುತ್ತೆ. ಕನ್ನಡ ನೀವೇನು ಕಷ್ಟಪಡುವಂಗಿಲ್ಲ ನೋಡಿ, ಭಾಳ ಸಿಂಪಲ್ ಆಗಿರುತ್ತೆ.
ಇದು ಕೂಡ ವಿವರಣಾತ್ಮಕ ಪರೀಕ್ಷೆ. ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವಂಥ ಭಾಷಾ ಬಳಕೆಯ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆಯ ಸಾಮರ್ಥ್ಯವನ್ನು ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಅಷ್ಟೇ, ಭಾಳ ಸಿಂಪಲ್ ಆಗಿರುತ್ತೆ. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಇದಕ್ಕೆ ಈ ಗಾದೆಯನ್ನು ವಿಸ್ತರಿಸಿ ಬರೀರಿ ಅಂತ ಕೊಡ್ತಾರೆ. ಸೊ ಇಷ್ಟೇ, ಆ ಥರ ಸಿಂಪಲ್ ಪ್ರಶ್ನೆಗಳಿರುತ್ತೆ. ಈ ಕೆಳಗೆ ಗೆರೆ ಎಳೆದಿರ್ತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಹೇಳಿ, ಸಮಾನಾರ್ಥಕ ಪದ ಹೇಳಿ, ಈ ಥರ. ಅಂದರೆ ಒಂದು 10th ಲೆವೆಲ್ಗೂ ಇರೋದಿಲ್ಲ, ಆ ಥರ ಒಂದು ಸಿಂಪಲ್ ಕ್ವಶನ್ ಪೇಪರ್ ಇರುತ್ತೆ. ಯಾಕೆಂದರೆ ಲ್ಯಾಂಗ್ವೇಜ್ ಬೇರೆ ಇರ್ತಕ್ಕಂಥವ್ರಿಗೆ, ಈಗ ಮನೆಯಲ್ಲಿ ಬೇರೆ ಮದರ್ ಟಂಗ್ ಇರ್ತದೆ, ಅಂಥವ್ರಿಗೆ ಕಷ್ಟ ಆಗ್ಬೋದು ಇದು. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿಯಾದಂಥ ಒಂದು ಪೇಪರ್ ಇದೆ. ಇದು ಕೂಡ ರೈಟಿಂಗಲ್ಲಿರುತ್ತೆ. ಅಕ್ಷರಗಳು ದುಂಡಾಗಿ ಬರೀರಿ ಮತ್ತು ಫಾಸ್ಟಾಗಿ ಬರೀರಿ. 60 ಅಂಕ ನೀವು ತೊಗೊಳ್ಳೇಬೇಕು. ಸೊ ಜಾಸ್ತಿನೇ ಬರುತ್ತೆ. ಮಿನಿಮಮ್ 60 ಮಾರ್ಕ್ಸನ್ನು ನೀವು ತೊಗೋಬೇಕು. ಇದಿಷ್ಟು ನಿಮಗೆ GPSTR ಸಿದ್ಧತೆಗೆ ಕುರಿತಂಥ ಒಂದು ಸಣ್ಣ ಕಿರು ಮಾಹಿತಿ. ಹಾಗೆ ಯಾರೆಲ್ಲ ಉತ್ತಮ ಅಂಕಗಳನ್ನು ತೊಗೊಂಡಿದ್ರಿ TETಯಲ್ಲಿ, ಹಾಗೆ ಯಾರೆಲ್ಲ ಪೇಯ್ಡ್ ಮೆಂಬರ್ಸ್ ಆಗಿದ್ರಿ, ಯಾರೆಲ್ಲ ಯೂಟ್ಯೂಬಲ್ಲಿ ವಾಚ್ ಮಾಡಿದ್ರಿ, ಯಾರೆಲ್ಲ ಸಜೆಷನ್ಸನ್ನು ತೊಗೊಂಡಿದ್ರಿ, ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ TM ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ ನೀವು ಪ್ಲೇಸ್ಟೋರಲ್ಲಿ ನೀವು ಏನು ಮಾಡ್ಬೋದು, TM ಲರ್ನಿಂಗ್ ಸೆಂಟರನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಆ್ಯಪನ್ನು. ಸೊ ಈ ಆ್ಯಪಲ್ಲಿ ನಿಮಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಪೇಪರ್ 2ಗೆ ಸೊಲ್ಯೂಷನ್ನು ಕೂಡ ಇದೆ, ಫ್ರೀಯಾಗಿ ಸಿಗುತ್ತೆ ನಿಮಗೆ. ಹಾಗೆ ವಾರಕ್ಕೊಂದು ಟೆಸ್ಟ್ ಸೀರೀಸು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನು ನೀವು 499 ರುಪೀಸನ್ನು ಕಟ್ಟಿದರೆ ಒಂದು TET ಕೋರ್ಸ್ ಲೈವ್ ಇದೆ. ಆ ಕೋರ್ಸ್ ನಿಮಗೆ ಖಂಡಿತ ಹಾಗೇ ಇರ್ತದೆ. ಅಲ್ಲಿ ಕೂಡ ನಿಮಗೆ GPSTR ಸಿದ್ಧತೆಗೆ ಹೆಲ್ಪ್ ಆಗುತ್ತೆ. ಬಟ್ TET ಸದ್ಯಕ್ಕಿಲ್ಲ, ಮುಂದೆ ಕೂಡ ನಿಮಗೆ ಆ ಕೋರ್ಸ್ ಹಾಗೇ ಇರುತ್ತೆ. ಇನ್ನಷ್ಟು ಕಂಟೆಂಟನ್ನು ನಾನು ಹಾಕ್ತೇನೆ ಎಟ್ ಎನಿ ಟೈಮ್. ನೆನ್ನೆ ಕೂಡ ಸಾಕಷ್ಟು ಜನ, ಒಂದು 3-4 ಜನ ಜಾಯಿನ್ ಆಗಿದ್ದರು. ಐ ಡೋಂಟ್ ನೋ ವೈ. ರಿಸಲ್ಟ್ ಬಂದ ಟೈಮ್ನಲ್ಲಿ ಮತ್ತೆ ನೀವು ಕೋರ್ಸಿಗೆ ಜಾಯಿನ್ ಆಗಿದ್ದೀರಾ ಅಂದರೆ, ಅಲ್ಲಿ ಕೋರ್ಸ್ ತೊಗೊಂಡಿರ್ತಕ್ಕಂಥವ್ರು ಕೊಟ್ಟಂಥ ಫೀಡ್ಬ್ಯಾಕ್ ನಿಮ್ಮ ಮನಸ್ಸಿಗೆ ಅಷ್ಟು ಮುಟ್ಟಿದೆ ಅಂತ ಹೇಳ್ತಾ, ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅಲ್ಲಿ ಕೂಡ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.